ಅವರ್ ಚಾನೆಲ್. ಸೊ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಆ್ಯಂಡ್ ಇವಾಗ ಆಲ್ಮೋಸ್ಟ್ 5:30 ಅರೌಂಡ್ ಆಗಿದೆ. ಆ್ಯಂಡ್ ಬೆಳಗ್ಗೆ ಸ್ವಲ್ಪ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇಬ್ಬರು ಸಡನ್ನಾಗಿ ಬಂದಿದ್ದು. ಸೊ ಇವಾಗ ಆಲ್ಮೋಸ್ಟ್ ಇನ್ನೇನಿದ್ದೀವಿ ಇನ್ನೊಂದು 1 ಕಿಲೋಮೀಟ್ರ್ ದೂರ. ಸೊ ಅಲ್ಲಿ ಹೋಗಿ ನೋಡಬೇಕು ಏನೇನು ಇಷ್ಟ ಆಗುತ್ತೆ ಏನು ಅಂತ ನೋಡಿ. ಏನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿಲ್ಲ. ಎಲ್ಲಿಗೆ ಬಟ್ಟೆ ತೊಗೊಳಕ್ಕೆ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಏನು ಬೋರ್ ಆಗ್ತಿತ್ತು ಅಂತ ನಾವು ಆ್ಯಕ್ಚುಲಾಗಿ ಪ್ಲ್ಯಾನ್ ಅಂದರೆ ಹೋದ್ಸತಿ ಏನೋ ಮಾತಾಡ್ಕೊಂಡಿದ್ವಿ ಸ್ಯಾಟರ್ಡೆ ಹೋಗೋಣ ಅಂತ, ಬಟ್ ನೆನಪಿಲ್ಲ. ನೆನಪಿತ್ತು. ಆಮೇಲೆ ಇಲ್ಲ ನನಗೂ ನೆನಪಿದ್ದಿಲ್ಲ. ಇದು ಏನಂತಾರೆ ಅದು ಇದು ಬ್ಯುಸಿ ಇದಲ್ಲಿ. ಆಮೇಲೆ ನೆನ್ನೆ ಇದಕ್ಕೂ ಬೇರೆ ಹೋಗಿದ್ವಿ, ಏನಂತಾರೆ ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇತ್ತು, ಅದಕ್ಕೆ ಬೇರೆ ಹೋಗಿದ್ವಿ. ಸೊ ವ್ಲಾಗ್ ಆ್ಯಂಡ್ ಮೋರ್ ಓವರ್ ನಾವು ಮೀಟ್ ಮಾಡ್ತಿದ್ದೀವಿ, ಬಟ್ ಅವಳು ನಾನು ವ್ಲಾಗ್ ಮಾಡ್ತಾಯಿಲ್ಲ ಅಷ್ಟೇ. ರೀಸೆಂಟಾಗೂ ಮೀಟ್ ಮಾಡಿದ್ವಿ. ಆಮೇಲೆ ಆಫ್ಟರ್ ಸೋ ಲಾಂಗ್ ವ್ಲಾಗ್ಸ್ ಮಾಡ್ತಾ ಇರೋದು ಇಬ್ಬರು ಒಟ್ಟಿಗೆ. ಆಮೇಲೆ ನನ್ನ ಚಾನಲಲ್ಲಿ ಅವಳ ಚಾನಲಲ್ಲಿ ನಾನು ಎಷ್ಟೊಂದು ದಿನ ಆದಮೇಲೆ ಕಾಣಿಸ್ಕೊತಾ ಇರೋದು. ಸೊ ಇವಾಗ ಹೋಗ್ತಾ ಇರೋದು ಆರ್ಟ್ ಏನಂತ ದಹೇಜ ಆರ್ಟ್ ಹೋಗ್ತಾ ಇರೋದು. ಅದು ವೀಡಿಯೋಸ್ ನೋಡಿದ್ವಿ. ಅದು ಸೇಲ್ ಇದೆ, ಸೇಲ್ ಅನ್ನೋದಕ್ಕಿಂತ ಏನೋ ಲೈಕ್ ಏನಂತಾರೆ ಜಾಸ್ತಿ ಕಲೆಕ್ಷನ್ಸ್ ಇದೆ. ಇವಾಗ ಹೆಂಗೆ ಕಮರ್ಷಿಯಲ್ ಸ್ಟ್ರೀಟು ಎಲ್ಲ ಒಟ್ಟಿಗೆ ಎಲ್ಲ ಒಂದೇ ಕಡೆ ಸಿಗುತ್ತೆ. ಸೊ ಆ ಥರ ಇದೆ, ಆ ಥರ. ಸೊ ಪ್ಲ್ಯಾನ್ ಮಾಡಿದ್ವಿ, ಬಟ್ ಏನೋ ಒಂದು ಗೊತ್ತಿಲ್ಲ. ಇವಾಗ ಸಡನ್ನಾಗಿ ಆಮೇಲೆ ಹೋಗೋಣ ನಮ್ಮಿಗೆ ಕರೆದೆ, ನಮ್ಮಮ್ಮ ಬರಲ್ಲ ಹೀಗೆ ಅಂದರು. ಆ್ಯಕ್ಚುಲಾಗಿ ದೂರ ಇದೆ, ತುಂಬ ದೂರ ಇದೆ. ನಮ್ಗೆ ಇವಾಗ ಗೊತ್ತಾಗ್ತಿದೆ, ಬಟ್ ಏನು ಅಷ್ಟು ಪರವಾಗಿಲ್ಲ. ಹೋಗಿ ತೊಗೊಂಡ್ರೆ ಇಟ್ ವಿಲ್ ಬಿ ವರ್ತ್ ಅಲ್ವಾ. ಸೊ ಇವಾಗ ಅಲ್ಲಿ ಹೋಗಿ ಅಲ್ಲಿ ತೋರಿಸ್ತೀವಿ. ಹೋಗಿದೆ, ಅದಕ್ಕೆ ನನ್ನ ಕಾಲಿಗೆ ಆಗ್ತಾ ಇರೋದು. ನೀನು ಹೇಳ್ದಂಗೆ ಈ ಕಲರ್ ಚೆನ್ನಾಗಿದೆ. ಬಟ್ ಮುಂದೆ ಗ್ಯಾಪ್ ಆಯ್ತಾ ಅಂತ ತೋರಿಸು. ಇವಳ ಹತ್ರ ಎಷ್ಟು ಕವರ್ಸಾ? ನನಗೆ ಈ ಕೈಯಲ್ಲೂ ಇದೆ ಕವರ್ಸು. ಒಂಥರ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ಎಲ್ಲ ಚೆನ್ನಾಗಿದೆ, ನಮಗೆಲ್ಲ ಇಷ್ಟನೂ ಆಯಿತು. ಸೊ ಬಟ್ ಲೇಟ್ ಆಗೋಗಿದೆ, ಕತ್ಲೇನೆ ಆಗೋಯ್ತು ಗೈಸ್. ನಾವು ಬೆಳಕಿದಾಗ ಬಂದಿದ್ದೆ ಆ್ಯಂಡ್ ಹುಡುಕಿ ಬೆನ್ನು ಸಖತ್ತು ಹಂಟ್ ಮಾಡ್ಬೇಕು. ಇಲ್ಲಿ ನಮ್ಗೆ ಚೆನ್ನಾಗಿರೋದು ಬೇಕಂತಂದ್ರೆ ಹುಡುಕಬೇಕು. ಇವಳೆ ಜಾಸ್ತಿ ಹುಡುಕಿದ್ದು, ಅದಕ್ಕೆ ನಾನು ಮುಖದಲ್ಲಿ ಸ್ವೆಟ್ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಇವಳು ಎತ್ತದ್ಮೇಲೆ ಅದು ನೆತ್ಕೊಂಡು. ಸೊ ಇವಾಗ ಹೋಗಿ ಏನಾದರೂ ಆಟೋ ಬುಕ್ ಮಾಡು, ಏನು ತಿನ್ನೋದು ಅಂತ ನೋಡ್ಬೇಕು. ಇಲ್ಲೇನಾದ್ರು ನೋಡೋಣ, ಇಲ್ಲ ಅಂದರೆ ಹೋಗೋಣ. ಹೊಟ್ಟೆ ಅಷ್ಟೊತ್ತಿದೆ. ಆಮೇಲೆ ಫೋನ್ ಶುರು ಆಗುತ್ತೆ 7 ಗಂಟೆಯಿಂದ. ಎಲ್ಲಿದೆಯಾ ಅಂತ. ಸೊ ಅಷ್ಟು ನಿಮ್ಮನೆ ಎಷ್ಟು ಗಂಟೆಗೆ ಹೇಳಿದ್ಯಾ ನೋಡಬೇಕು, ಏನೋ ಹೇಳಿಲ್ಲ, ನೋಡಬೇಕು. ಬಟ್ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀವಿ ಆಮೇಲೆ. ಏನಿಲ್ಲ, ಟಾಪ್ಸು ಮತ್ತು ಕ್ರಾಪ್ ಟಾಪ್ಸು ನಾನು 3 ತೊಗೊಂಡೆ. ನಾನು ಫ್ಲ್ಯಾಟ್ ತೊಗೊಂಡೆ, ಇವಳು ಕ್ರಾಪ್ಸ್ ತೊಗೊಂಡ್ಳು. ಆಮೇಲೆ ಇದು ತೊಗೊಂಡೆ ನಾನು ಬಾಡಿ ಕಾನ್ ಡ್ರೆಸ್ ಥರ. ನಾನು ಫುಲ್ ಓವರ್ ಸೈಜ್ ಶರ್ಟ್ ತಾನೇ ಅದು. ಶರ್ಟು ಅಷ್ಟೇ ಗೈಸ್. ಇವಾಗ ಹೋಗಿ ಏನಾದರೂ ತಿನ್ಕೊಂಡು ಹೋಗೋಣ. ಇಷ್ಟು ತೊಗೊಂಡಿರೋದು. ಇವಾಗ ಬರ್ಗರ್ ಕಿಂಗ್ ಬಂದಿದ್ದೀವಿ, ಕೂತಿದ್ದಾಳೆ. ಸೊ ಆರ್ಡರ್ ಕೊಟ್ಟಾಯಿತು. ಅಪ್ಪ ಒಂದು ತಲೆ ಕೆಟ್ಟೋಯ್ತು ಗೈಸ್. ಕಾರ್ಡೇ ವರ್ಕ್ ಆಗ್ತಾ ಇಲ್ಲ ನಂದು. ಇವತ್ತು ಡೈಲಿ ಲಿಮಿಟ್ ಆಗೋಯ್ತು. ಗೂಗಲ್ ಪೇದು ಸ್ವಲ್ಪ ಲಿಮಿಟ್ ಆಗೋಯ್ತು. ತಿರ್ಗಾ ಏನದು ಅವ್ರ ಅಕ್ಕನ ಕೈಲಿ ಎಕ್ಸ್ಟ್ರಾ ಅಮೌಂಟ್ ಹಾಕ್ಕೊಂಡು 7 ಮಾಡ್ತಿದ್ವಿ. ಬಟ್ 7 ಖರ್ಚು ಮಾಡಿ ಮತ್ತೆ ನಂದು ಕಾರ್ಡ್ ಕೂಡ ವರ್ಕ್ ಆಗ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಈ ಕಡೆ ಕಾರ್ಡ್ ವರ್ಕ್ ಆಯಿತು. ಹೆಂಗೋ ಆಯಿತು, ಕೌಂಟರ್ ಕ್ಯಾಶ್ ಕೌಂಟರ್ ಆಯಿತು. ಇವಾಗ ಆರ್ಡರ್ ಕೊಟ್ಟಿದ್ದೀವಿ. ಇಷ್ಟ ಆಗೋಗಿದ್ದೀವಿ. ಟೈಮ್ ಆಯಿತು, ಆವಾಗ ತಿನ್ಕೊಂಡು ಹೋಗ್ಬೇಕು. ಆ್ಯಂಡ್ ಹೊಟ್ಟೆ ಬೇರೆ ಅಷ್ಟಿದೆ. ಆಮೇಲೆ ಎಲ್ಲ ತೊಗೊಂಡಿದ್ದೀವಿ ಸ್ವಲ್ಪ. ನಾನೆಲ್ಲ ತೊಗೊಂಡೆ, ನನಗೆ ಏನೇನು ಬೇಕು. ನಾನು
3 ಕ್ರಾಪ್ ಟಾಪ್ಸು ಹೇಳ್ದೆ ತಾನೆ. ಟಾಪ್ಸ್ ತೊಗೊಂಡ್ವಿ. ಆಮೇಲೆ ಅಂದರೆ ಒಂದು ಓವರ್ ಸೈಜ್ ಶರ್ಟ್ ಏನೋ. ಸೊ ಆಮೇಲೆ ಇದು ತೊಗೊಂಡ್ವಿ. ಅದೇ ಹೇಳಿದ್ವಲ್ಲ, ಆಮೇಲೆ ನೋಡಬೇಕು ಅಷ್ಟೇ ಅಂತ ಹಿಂಗೆ ಕಾಣುತ್ತೆ ಅಂತ. ವೆಜ್ ಕಾಂಬೋ ಮೀಲ್ ತೊಗೊಂಡಿದ್ದೀವಿ. ವೆಜ್ ಇವಳು ವೆಜ್ ಆಗಿರೋದ್ರಿಂದ ನಾನು ವೆಜ್. ಆ್ಯಂಡ್ ಇವತ್ತು ಸ್ಯಾಟರ್ಡೆ ಅದಕ್ಕೆ. ಸೊ ಇವಾಗ ತಿನ್ನೋದು. ಆಟೋ ಬುಕ್ ಮಾಡಿದ್ದೀವಿ, ಬರ್ತಿದೆ. ಆ್ಯಂಡ್ ತಿಂದಿದ್ದೆಲ್ಲ ಆಯಿತು, ಎಲ್ಲ ಮುಗೀತು. ಬೇಗ ಹೋಗ್ಬೇಕು. ಇವಾಗ ಮನೆಗೆ ಹೋಗ್ಬೇಕು. ಕಮ್ಮಿನೇ ಏನಂತಾರೆ ಅಷ್ಟೊಂದಿನ ಶಾಪಿಂಗು. ಅಂದರೆ ನಮಗೆಲ್ಲ ಕಮ್ಮಿಗೆ ಸಿಕ್ತು. ಹೌದು, ಇಲ್ಲಿ ಮೇನ್ ಅದಕ್ಕೆ ಅಲ್ವಾ ಬಂದಿದ್ದು, ಕಮ್ಮಿಗೆ ಸಿಗುತ್ತೆ ಅಂತ ಬಂದಿದ್ದು. ಅಲ್ಲಿ ಹಿಂದೆ ಕಾಣಿಸ್ತಾ ಇದೆ. ಅದೇ ಅದೇನೆ. ಸೊ ಇವಾಗ ಹೋಗೋಣ. ಬಟ್ ನಾವು ಮಾತಾಡೋಕ್ಕೆ ಏನೂ ಇಲ್ಲ. ಬಟ್ ಏನಂದರೆ ದೂರ, ತುಂಬ ಹೋಗಿ ಬರೋಕ್ಕೆ ಟೈಮ್ ಜಾಸ್ತಿ ಹಿಡಿತಾ ಇದೆ. ಹೌದು, ತುಂಬ ದೂರ ಇದೆ. ಆ್ಯಂಡ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇನ್ನೂ ಆಮೇಲೆ ಟ್ರಾಫಿಕ್ಕು. ನಾವು ಸ್ವಲ್ಪ ಬೇಗ ಬರಬೇಕಿತ್ತು. ಬಟ್ ನಾವು 12 ಗಂಟೆ 1 ಗಂಟೆಗೆ ಬಂದಿದ್ರೆ ಇಷ್ಟೊತ್ತಿಗೆ ಮನೆಗೆ ಹೋಗ್ಬೋದಿತ್ತು. ಒಳಗೆ ಹೋಗ್ಬೋದಿತ್ತು. ನಾವು ಬಂದಿದ್ದು 6:30 ಅಂದಾಗೆ. ಆ್ಯಂಡ್ ಬೆಳಗ್ಗೆ ಎಲ್ಲ ಬಿಸಿಲಿರುತ್ತೆ ಗೈಸ್. ಪರವಾಗಿಲ್ಲ, ಕರೆಕ್ಟಾಗೆ ಬಂದ್ರಿ. ಇವಾಗ ಸ್ವಲ್ಪ ಬೇಗ ಹೋದರೆ ಅಷ್ಟೇ, ಇನ್ನೇನಿಲ್ಲ, ಹೋಗ್ಬೇಕಷ್ಟೇ. ಹೋಗೋಣ.